ಅಮಾಯಕರ ಬೈಕ್ ಹಾಗೂ ಅಂಗಡಿಗೆ ಬೆಂಕಿ ಇಟ್ಟ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಸಿಕ್ಕಿದೆ. ಶೋಕಿಗಾಗಿ ಹವಾ ಮೇಂಟೈನ್ ಮಾಡೋ ತೆವಲಿಗಾಗಿ ಆ ಆಡ್ಕಸ್ಬಿಗಳು ಇಂತಹದ್ದೊಂದು ಸ್ಯಾಡಸ್ಟ್ ಕೆಲಸ ಮಾಡಿದ್ರು. ಈ ರೀತಿ ಬೆಂಕಿ ಇಟ್ಟ ಮೂವರನ್ನ ಪೊಲೀಸರು ಲಾಕ್ ಮಾಡಿದ್ದು ಸತ್ಯ ಕಕ್ಕಿಸಿದ್ದಾರೆ. ನಾವೇ ಕಿಂಗು ಕಿಲಾಡಿ ಅಂತ ಹವಾ ಕ್ರಿಯೇಟ್. ತಮ್ಮ ಪೌರುಷ ತೋರಿಸೋಕೆ ಬೈಕ್ಗಳಿಗೆ ಬೆಂಕಿ, ಜೈಲಲ್ಲಿರೋ ಶತ್ರುವಿಗೆ ಮೆಸೇಜ್ ಕೊಡೋಕೆ ಕೃತ್ಯ. ಇದು ಕಳೆದ ತಿಂಗಳು 28ರಂದು ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ಗಳಿಗೆ ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಪುಂಡರು ಎಸ್ಕೇಪ್ ಆಗಿದ್ರು. ಆವತ್ತು ಕೊಳ್ಳಿ ಇಟ್ಟಿದ್ದ 3 ಪುಂಡರನ್ನ ಪೊಲೀಸರು ಸದ್ಯ ಲಾಕ್ ಮಾಡಿದ್ದಾರೆ. ಇವರೇ ನೋಡಿ ಬೆಂಕಿ ಇಟ್ಟು ಎಸ್ಕೇಪ್ ಆಗಿದ್ದ ಮಕ್ಸೂದ್ ಅಹಮದ್, ಇಜಾರ್ ಪಾಷಾ, ಹಮೀದ್ ತಬ್ರೇಜ್. ನಮಗೆ ಗೊತ್ತಾಗಿದ್ದೇನೆಂದ್ರೆ 3 ಜನ ಆರೋಪಿಗಳು ಅವತ್ತು ರಾತ್ರಿ ಅಲ್ಲಿಂದ ನಿರ್ಗಮಿಸ್ತಾ ಇರೋದು ಗೊತ್ತಾಗತ್ತೆ. ಅವ್ರು ಯಾರೋ ಏನು ಅಂತ ಪತ್ತೆ ಹಚ್ಚಿದಾಗ ಅವರು ಮಕ್ಸೂದ್ ಅಹಮದ್, ಇಜಾರ್ ಪಾಷಾ ಮತ್ತು ಹಮೀದ್ ತಬ್ರೇಜ್ ಅಂತ ಇವರು ಈ ಡಿಜೆಹಳ್ಳಿ ಹುಡುಗರು. ಇವರು ಈ ಹಿಂದೆ ಹಲಸೂರಲ್ಲಿ ವಾಸವಿದ್ರು. ಇದೇ ಏರಿಯಾದಲ್ಲಿ ಫಹಾದ್ ಅನ್ನೋನು ಸಹ ಇದ್ದ. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಬೇಕು ಅಂತ ಸಾಕಷ್ಟು ಪೈಪೋಟಿ ಇತ್ತು. ಕಿರಿಕ್ನಲ್ಲಿ ಫಹಾದ್ ಮಕ್ಸೂದ್ಗೆ ನಡು ರಸ್ತೆಯಲ್ಲಿ ಸರಿಯಾಗಿ ಗೂಸಾ ಕೊಟ್ಟು ಏರಿಯಾಗೆ ಕಾಲಿಡದ ಹಾಗೆ ಮಾಡಿದ್ದ. ಗಲಾಟೆಯಾದ ಮೇಲೆ ಸ್ನೇಹಿತರಾಗಿದ್ದ ಮಕ್ಸೂದ್, ಹಮೀದ್, ಇಜಾರ್ ಏರಿಯಾ ಬಿಟ್ಟು ಕೆಜೆಹಳ್ಳಿಯಲ್ಲಿ ವಾಸವಿದ್ರು. ಆದ್ರೆ ಫಹಾದ್ ಇತ್ತೀಚೆಗೆ ಕೊಲೆ ಕೇಸ್ ಒಂದರಲ್ಲಿ ಜೈಲು ಸೇರಿದ್ದ. ಇದನ್ನು ತಿಳಿದ ಕೂಡಲೇ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ ಈ 3 ಆರೋಪಿಗಳು ಫಹಾದ್ಗೆ ಮೆಸೇಜ್ ಕೊಡಬೇಕು ಅಂತ ಬಡವರ ಬದುಕಿಗೆ ಬೆಂಕಿ ಇಟ್ಟಿದ್ದಾರೆ. ಅವನು ಇತ್ತೀಚೆಗೆ ಅವರ ಭಾವನನ್ನ ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ಅವ್ರ ಭಾವನನ್ನ ಕೊಲೆ ಮಾಡಿ ಅವನು ಜೈಲಿಗೆ ಹೋಗಿರ್ತಾನೆ. ಸೊ ಆ ಜೈಲಿಗೆ ಯಾರು ಹೋಗಿದ್ದಾನೆ ಆರೋಪಿ ಅವನಿಗೆ ಇವರು ಬೀದಿಯಲ್ಲಿ ಅಕ್ಯೂಸ್ಡ್ 3 ಜನ ಏನಿದ್ದಾರೆ ಇವರಿಗೆ ಹೊಡೆದಿರ್ತಾನೆ ಅವನು. ಸೊ ಅವನು ಜೈಲಲ್ಲಿರೋದ್ರಿಂದ ನಾವು ವಾಪಸ್ ಬಂದಿದ್ದೀವಿ ನಿಮ್ಮ ಏರಿಯಾಗೆ ಅಂತ ಒಂದು ತೋರಿಸೋದಕ್ಕೆ ಆ ಉದ್ದೇಶ ಇಟ್ಕೊಂಡು ಇವರು ರಾತ್ರಿ ಬಂದು ಬೆಂಕಿ ಹಾಕಿ ಹೋಗಿರ್ತಾರೆ. ಸೊ ಹಾಗಾಗಿ ಇವ್ರು 3 ಜನರನ್ನ ಅರೆಸ್ಟ್ ಮಾಡಿ ನಾವು ಕಸ್ಟಡಿ ತೊಗೊಂಡಿದ್ದೀವಿ. ಮತ್ತು ಇವ್ರ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಮಾಡಿದ್ವಿ 3 ಜನ. ಸದ್ಯ ಆರೋಪಿಗಳ ಮೇಲೆ ಪೊಲೀಸರು ರೌಡಿ ಶೀಟ್ ಸಹ ಓಪನ್ ಮಾಡಿದ್ದಾರೆ. ಅದೇನೇ ಹೇಳಿ, ಇತ್ತೀಚೆಗೆ ಬೆಂಗಳೂರಲ್ಲಿ ಹವಾ ಕ್ರಿಯೇಟ್ ಮಾಡಬೇಕು ಎಂಬ ಕಾರಣಕ್ಕೆ ಪುಂಡರು ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡೋದು, ಮಚ್ಚು ಲಾಂಗ್ ಹಿಡಿದು ಓಡಾಡೋದು ಕಾಮನ್ ಆಗಿದೆ. ಪೊಲೀಸರು ಇಂಥವರಿಗೆ ಸರಿಯಾಗಿ ರಿಮ್ಯಾಂಡ್ ಮಾಡಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.